ಈಗ ಮೋದಿ ಗೌರ್ಮೆಂಟ್ ಮಾತಾಡುತ್ತೆ ನಾನು ವಿಶ್ವಗುರು ಆಗ್ತೀನಿ. ಬನ್ನಿ ನಮ್ಮ ಊರಿಗೆ. ಬಸವಣ್ಣ ಹುಟ್ಟಿರೋದು ನಮ್ಮ ನಾಡಲ್ಲೇ, ನಮ್ಮೂರಲ್ಲೇ. ಅವರು ಆಲ್ರೆಡಿ ಒಬ್ಬ ವಿಶ್ವಗುರು, ಒಬ್ಬ ಗ್ರೇಟ್ ಫಿಲಾಸಫರು. ಅವ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಮೋದಿ ಮಾತಾಡ್ತಿದ್ದಾರಾ? ಅಮಿತ್ ಶಾ ಮಾತಾಡ್ತಿದ್ದಾರಾ? ಯಾರೂ ಮಾತಾಡ್ತಾ ಇಲ್ಲ. ಅವ್ರು ಆಲ್ರೆಡಿ ಹೇಳಿದ್ದಾರೆ, ದಯವೇ ಧರ್ಮದ ಮೂಲವಯ್ಯ, ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ತಾಳಿದವನು ಬಾಳಿ ಆದನು ಅಂತ ಹೇಳಿದ್ದಾರೆ. ಅವರೆಲ್ಲ ಅಷ್ಟ ಹೇಳಿದ್ದಾರೆ. ಒಂದಾದ್ರೂ ಕ್ವಾಲಿಟಿ ಇದೆಯಾ ಯಾವ್ದಾದ್ರು ಪೊಲಿಟಿಷಿಯನ್ ಅಲ್ಲಿ? Pradhan has to give resign. If he is not resign, we will throw him out of the system. We have to throw him, kick him away. Just kick him away. Enough. Bloody bastards they are. And I want to say one more thing. Yes, this is enough. This is enough. Modi, what Modi has done in 12 years? Huh? What he has done? He has done nothing. Okay? He has done just one thing. Hindu, Muslim. That's all. And last thing I will say, अब भी जिसका खून ना खौला, खून नहीं वो पानी है, जो देश के काम ना है वो बेकार जवानी है. बेसिकली आई एम मुस्लिम, माय नेम इज शौकत नवाज. अगर हम लोग यहाँ पे कुछ भी कर रहे हैं ना, अगर मैं मुसलमान हूँ, अगर मैं यहाँ पे आके आवाज़ उठा रहा हूँ तो मैं एंटी नेशनल हूँ. अगर मेरा दोस्त अगर कोई हिंदू है वो भी अगर आके आवाज़ उठा रहा है वो भी एंटी नेशनल है. अगर मुसलमान हो तो पाकिस्तानी हो, अगर वो हिंदू है तो एंटी नेशनल. भाई हिंदुस्तानी कौन है यहाँ पे? 2014 2019 ನಾನು 2018 ಮೋದಿ ಅವರು ನಮ್ಮೂರಿಗೆ ಬಂದಾಕಾರ ನಾನು BJP ಜೆಂಡ ಹಿಡ್ಕೊಂಡು ಅವ್ರಿಗೂ ನೋಡೋಕ್ಕಂತ ಹೋಗಿದ್ದೆ 10th ಸ್ಟ್ಯಾಂಡರ್ಡಲ್ಲಿ. ಸೊ ಈಗ ನನಗೆ ಅನಿಸ್ತಿದೆ, ನಾನು ಎಂಥ ಮನುಷ್ಯನ ನಾನು ಫಾಲೋ ಮಾಡಿದ್ನಪ್ಪ, ಎಂಥ ಮನುಷ್ಯನ ಐಡ್ಲೈಸ್ ಮಾಡಿದ್ನಪ್ಪ ಅಂತ ಅನಿಸ್ತಾ ಇದೆ. ಯಾಕೆ ಅನಿಸ್ತಾ ಇದೆ? ಅದೇ ನಾನು 2019 ಅವರು ಸಪೋರ್ಟ್ ಮಾಡಿದಾಗ ಎಲ್ಲರೂ ನಂಗೆ ಭಾರಿ ಅಂತಂದರು. ಬಟ್ ಅದೇ ನಾನು 2014 ನಾನು ಮೋದಿ ವಿರುದ್ಧ ನಿಂತಾಗ ನನ್ನ ಸ್ನೇಹಿತರೆ ನನ್ನ ಜೊತೆನೇ ಬೆಳೆದು 20 ವರ್ಷ ನನ್ನ ಜೊತೆನೇ ಇದ್ದವರು ನನಗೆ ನೀನು ಮುಸ್ಲಿಮು ಅಂತ ಹೇಳ್ತಿದ್ದಾರೆ. ಎದಕ್ಕೆ ಹೇಳ್ತಿದ್ದಾರೆ ಅವರು? ಏನು ಕಾರಣ?